ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೇಮ್ ಚೇಂಜ್ 2026 2026ರಲ್ಲಿ ಬದಲಾದ ಹೆಸರುಗಳ ಕುರಿತಾದ ಮೋಸ್ಟ್ ಇಂಪಾರ್ಟೆಂಟ್ ಸೆಷನ್ ತಗೊಂಡು ಬಂದಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ 50 ಪ್ರಮುಖ ಪ್ರಶ್ನೆಗಳಿದ್ದು ಇದರ ಸರಳ ವಿವರಣೆಯನ್ನು ಕೂಡ ನೀಡ್ತಾ ಹೋಗ್ತೀವಿ. ಸೊ ಸೆಷನ್ನ ಪ್ರಾರಂಭದಿಂದ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ. 2026ರಲ್ಲಿ ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಿಸಲು ಕೇಂದ್ರ ಸಚಿವ ಸಂಪುಟ ಯಾವ ಸಂವಿಧಾನಿಕ ವಿಧಿಯ ಅಡಿಯಲ್ಲಿ ಕ್ರಮವನ್ನು ಕೈಗೊಂಡಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ವಿಧಿ 3 ಆರ್ಟಿಕಲ್ 3. ಆರ್ಟಿಕಲ್ 3ರ ಅನ್ವಯ ಕೇಂದ್ರ ಸಚಿವ ಸಂಪುಟ ಕೇರಳ ರಾಜ್ಯದ ಹೆಸರನ್ನ ಕೇರಳಂ ಅಂತೇಳಿ ಬದಲಾವಣೆ ಮಾಡ್ತು. ನೋಡಿ, ಭಾರತದ ಸಂವಿಧಾನದ ವಿಧಿ 3 ರಾಜ್ಯಗಳ ಗಡಿ ಹೆಸರು, ಗಡಿ ಮತ್ತು ಪ್ರದೇಶದ ಬದಲಾವಣೆಗೆ ಸಂಬಂಧಿಸಿದೆ. ರಾಜ್ಯಗಳ ಹೆಸರು, ರಾಜ್ಯಗಳ ಗಡಿ ಮತ್ತು ಪ್ರದೇಶ ಬದಲಾವಣೆಗೆ ಸಂಬಂಧಿಸಿದೆ. ಸೊ ರಾಷ್ಟ್ರಪತಿ ಮೊದಲು ಸಂಬಂಧಿತ ರಾಜ್ಯ ವಿಧಾನಸಭೆಯ ಅಭಿಪ್ರಾಯ ಕೇಳ್ತಾರೆ. ಅನಂತರ ರಾಜ್ಯದ ಅಭಿಪ್ರಾಯ ಬಾಧ್ಯಕರವಾಗಿರೋದಿಲ್ಲ. ಅಂತಿಮವಾಗಿ ಸಂಸತ್ತು ಕಾಯ್ದೆ ಅಂಗೀಕರಿಸಿದ ಬಳಿಕ ಹೆಸರು ಬದಲಾವಣೆ ಆಗುತ್ತೆ. ಕೇರಳ ಬದಲಿಗೆ ಕೇರಳಂ ಎಂಬ ಹೆಸರನ್ನು ಮೊದಲು ಅಧಿಕೃತವಾಗಿ ಅಂಗೀಕರಿಸಿದ ರಾಜ್ಯ ವಿಧಾನಸಭೆ ಯಾವುದು? ತುಂಬಾ ಈಸಿಯಾದ ಪ್ರಶ್ನೆ. ಸರಿಯಾದ ಉತ್ತರ ಕೇರಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಕೇರಳ ಅನ್ನು ಕೇರಳಂ ಎಂದು ಬದಲಿಸುವ ನಿರ್ಣಯ ಕೇರಳ ವಿಧಾನಸಭೆಯಲ್ಲಿ ಅಂಗೀಕಾರ ಆಗುತ್ತೆ. ಸ್ಥಳೀಯ ಭಾಷೆಯ ಐತಿಹಾಸಿಕ ಹೆಸರನ್ನು ಅಧಿಕೃತವಾಗಿ ಬಳಸುವ ಉದ್ದೇಶ. ಸ್ಥಳೀಯ ಭಾಷೆಯ ಐತಿಹಾಸಿಕ ಹೆಸರನ್ನು ಸ್ಥಳೀಯ ಭಾಷೆಯ ಐತಿಹಾಸಿಕ ಹೆಸರು ಅಧಿಕೃತವಾಗಿ ಬಳಸುವ ಉದ್ದೇಶ. ಬಳಿಕ ಈ ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಮತ್ತು ಇದು ರಾಜ್ಯದ ಸಾಂಸ್ಕೃತಿಕ ಗುರುತನ್ನು ಬಿಂಬಿಸುತ್ತೆ. ಕೇರಳಂ ಎಂಬ ಪದದ ಮೂಲ ಅರ್ಥ ಯಾವುದಕ್ಕೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ತೆಂಗಿನ ನಾಡು. ಕೇರಳಂ ಅಂದ್ರೆ ಮೂಲ ಅರ್ಥ ಏನು ಕೇಳಿದ್ರೆ ತೆಂಗಿನ ನಾಡು. ಮೂಲ ಅರ್ಥ ತೆಂಗಿನ ನಾಡು. ಆಕ್ಚುಲಿ ಕೇರಳಂ ಎಂಬ ಪದ ಮಲಯಾಳಂ ಭಾಷೆಯ ಪ್ರಾಚೀನ ಬಳಕೆಯಲ್ಲಿದೆ. ಕೇರ ಎಂದರೆ ತೆಂಗಿನ ಮರ ಎಂಬ ಅರ್ಥ ಇದೆ. ಕೇರ ಅಂದ್ರೆ ತೆಂಗಿನ ಮರ. ಪ್ರಾಚೀನ ಮಲಯಾಳಂನಲ್ಲಿ ಈ ಪದ ಬಳಕೆ ಇದೆ. ಸೊ ಕೇರಳವು ತೆಂಗಿನ ಮರಗಳಿಂದ ಸಮೃದ್ಧಿಯಾಗಿದ್ದು ಮತ್ತು ತೆಂಗಿನ ನಾಡು ಅಂತೇಳಿ ಕರೆಯಲಾಗುತ್ತೆ. ಹಾಗಾಗಿ ಇದನ್ನು ಕೇರಳಂ ಅಂತೇಳಿ ಇಡಲಾಯಿತು. ಕೆಳಗಿನವುಗಳಲ್ಲಿ ಯಾವುದು ರಾಜ್ಯದ ಹೆಸರಿನ ಬದಲಾವಣೆಗೆ ಅಂತಿಮ ಅನುಮೋದನೆ ನೀಡುವ ಸಂಸ್ಥೆ? ಫೈನಲ್ ಒಪ್ಪಿಗೆ ಯಾರದ್ದು ಬೇಕು ಅಂತ. ರೈಟ್ ಆನ್ಸರ್ ಇಸ್ ಸಂಸತ್ತದು ಬೇಕು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂದರೆ ರಾಜ್ಯದ ಹೆಸರು ಬದಲಾವಣೆಯ ಅಂತಿಮ ಅಧಿಕಾರ ಸಂಸತ್ತಿಗೆ ಇರುತ್ತೆ. ರಾಜ್ಯ ಸರ್ಕಾರ ಅಥವಾ ರಾಜ್ಯಪಾಲರು ಅಂತಿಮ ನಿರ್ಧಾರ ತಗೊಳ್ಳಲ್ಲ. ಸಂಸತ್ತು ಸಂವಿಧಾನದ ಆರ್ಟಿಕಲ್ 3ರ ಅಡಿ ಕಾಯ್ದೆ ಅಂಗೀಕರಿಸುತ್ತೆ. ನಂತರ ಅದು ಅಧಿಕೃತವಾಗಿ ಜಾರಿಗೆ ಬರುತ್ತೆ. ರಾಜ್ಯದ ಹೆಸರನ್ನು ಬದಲಿಸುವ ಮಸೂದೆ ಸಂಸತ್ತಿನಲ್ಲಿ ಮಂಡಿಸುವ ಮೊದಲು ರಾಷ್ಟ್ರಪತಿಯವರು ಯಾರ ಅಭಿಪ್ರಾಯವನ್ನು ಕೇಳ್ತಾರೆ? ಸೊ ದ ರೈಟ್ ಆನ್ಸರ್ ಇಸ್ ರಾಜ್ಯ ವಿಧಾನಸಭೆಯ ಅಭಿಪ್ರಾಯವನ್ನು ಕೇಳ್ತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೇರಳಂ ಹೆಸರಿನ ಬೇಡಿಕೆ ಮುಖ್ಯವಾಗಿ ಯಾವ ಕಾರಣಕ್ಕಾಗಿ ಮಾಡಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಥಳೀಯ ಭಾಷೆಯಲ್ಲಿನ ಐತಿಹಾಸಿಕ ಹೆಸರನ್ನು ಬಳಸೋದಕ್ಕೋಸ್ಕರ. ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿಸಲಾಗಿದೆ? ರೈಟ್ ಆನ್ಸರ್ ಇಸ್ ಮೇಲಿನ ಎಲ್ಲವೂ ಕೂಡ ಸರಿಯಾಗಿ ಹೊಂದಿಕೆ ಆಗಿದೆ. ಒರಿಸ್ಸಾ ಹೆಸರು ಒಡಿಸ್ಸಾ ಅಂತೇಳಿ ಬದಲಾವಣೆ ಆಗಿದೆ. ಪಾಂಡಿಚೇರಿ ಹೆಸರು ಪುದುಚೇರಿ ಅಂತ ಬದಲಾವಣೆ ಆಗಿದೆ ಮತ್ತು ಉತ್ತರಾಂಚಲ ಹೆಸರು ಉತ್ತರಾಖಂಡ್ ಅಂತೇಳಿ ಬದಲಾವಣೆ ಆಗಿದೆ. ಕಲ್ಕತ್ತಾನ್ನು ಕೋಲ್ಕತ್ತಾ ಎಂದು ಬದಲಾಯಿಸಿದ ವರ್ಷ ಯಾವುದು? ರೈಟ್ ಆನ್ಸರ್ ಇಸ್ ಕೋಲ್ಕತ್ತಾ ಅಂತೇಳಿ ಚೇಂಜ್ ಮಾಡಿದ್ದು ಯಾವಾಗ ಅಂತೇಳಿ 1900 ಇಲ್ಲೊಂದು ಪ್ರಶ್ನೆ ಬಿಟ್ವಿ. ಮದ್ರಾಸ್ ಎಂಬ ಹೆಸರನ್ನ ಚೆನ್ನೈ ಎಂದು ಬದಲಾಯಿಸಿದ ವರ್ಷ ಯಾವುದು? ರೈಟ್ ಆನ್ಸರ್ ಇಸ್
ಚೆನ್ನೈ ಅಂತೇಳಿ ಬದಲಾವಣೆ ಮಾಡಿದ್ದು 1996 ಇದರ ಬಗ್ಗೆ ಹೇಳೋದಾದರೆ ನೋಡಿ, 1996ರಲ್ಲಿ ಮದ್ರಾಸ್ ನಗರದ ಹೆಸರನ್ನು ಚೆನ್ನೈ ಅಂತ ಬದಲಾವಣೆ ಮಾಡಲಾಯಿತು. ತಮಿಳುನಾಡು ಸರ್ಕಾರ ಈ ನಿರ್ಧಾರವನ್ನು ಕೈಗೊಳ್ತು. ಸೊ ಸ್ಥಳೀಯ ಐತಿಹಾಸಿಕ ಹೆಸರನ್ನು ಪುನಃ ಬಳಸುವ ಉದ್ದೇಶ ಇದಾಗಿತ್ತು. ಇಂದು ಎಲ್ಲ ಅಧಿಕೃತ ದಾಖಲೆಯಲ್ಲಿ ಕೂಡ ಚೆನ್ನೈ ಅಂತಲೇ ಇದೆ. ಕಲ್ಕತ್ತಾ ಅನ್ನು ಕೋಲ್ಕತ್ತಾ ಎಂದು ಬದಲಾಯಿಸಿದ ವರ್ಷ ಯಾವುದು? ರೈಟ್ ಆನ್ಸರ್ ಇದು 2001ರಲ್ಲಿ 2001ರಲ್ಲಿ ಕೋಲ್ಕತ್ತಾ ಅಂತೇಳಿ ಬದಲಾಯಿಸಲಾಯಿತು. ಇದು ಬಂಗಾಳಿ ಭಾಷೆಯ ಉಚ್ಚಾರಣೆಗೆ ಹೊಂದುವ ಹೆಸರು. ಹಾಗಾಗಿ ಬಂಗಾಳಿ ಭಾಷೆಯ ಉಚ್ಚಾರಣೆಗೆ ಹೊಂದಿಕೆ ಆಗುತ್ತೆ, ಹೊಂದುವಂಥ ಹೆಸರಿದು. ಹಾಗಾಗಿ ಇದನ್ನು ಕೋಲ್ಕತ್ತಾ ಅಂತೇಳಿ ಚೇಂಜ್ ಮಾಡಲಾಯಿತು. ಇದು ಪಶ್ಚಿಮ ಬಂಗಾಳ ಸರ್ಕಾರ ಇದನ್ನು ಬದಲಾವಣೆ ಮುಂದಿಡ್ತು ಮತ್ತು ಕೇಂದ್ರ ಸರ್ಕಾರದ ಅನುಮೋದನೆ ನಂತರ ಜಾರಿಗೆ ಬಂತು. ಬಾಂಬೆಯನ್ನು ಮುಂಬೈ ಎಂದು ಬದಲಾಯಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1995. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂಬೈ ಹೆಸರು ಮುಂಬಾದೇವಿಯ ಹೆಸರಿನಿಂದ ಬಂದಿದೆ. ಮುಂಬಾದೇವಿ ಹೆಸರಿನಿಂದ ಬಂದಿದೆ. ಮಹಾರಾಷ್ಟ್ರ ಸರ್ಕಾರ ಸ್ಥಳೀಯ ಸಾಂಸ್ಕೃತಿಕ ಗುರುತನ್ನು ಒತ್ತಿ ಹೇಳಲು ಈ ಬದಲಾವಣೆ ಮಾಡಿತು. ಬ್ಯಾಂಗ್ಳೂರನ್ನು ಬೆಂಗಳೂರು ಅಂತೇಳಿ ಅಧಿಕೃತವಾಗಿ ಬದಲಾಯಿಸಿದ ವರ್ಷ ಯಾವುದು? ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ರೈಟ್ ಆನ್ಸರ್ ಇಸ್ 2014ರಲ್ಲಿ ಬೆಂಗಳೂರು ನಗರದ ಹೆಸರನ್ನು ಅಧಿಕೃತವಾಗಿ ಬೆಂಗಳೂರು ಅಂತೇಳಿ 2014ರಲ್ಲಿ ಕೇಂದ್ರ ಸರ್ಕಾರ ಅನುಮೋದನೆ ಮಾಡುತ್ತೆ. ಬೆಂಗಳೂರು ಎಂಬುದು ಕನ್ನಡದ ಐತಿಹಾಸಿಕ ಹೆಸರು. ಹಾಗಾಗಿ ಅಲಹಾಬಾದನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತಿದೆ? ಹೊಸ ಹೆಸರೇನು ಅಂತೇಳಿ. ರೈಟ್ ಆನ್ಸರ್ ಇಸ್ ಪ್ರಯಾಗರಾಜ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್, ಪ್ರಯಾಗರಾಜ್. ಗಂಗಾ, ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಗಳ ಸಂಗಮದ ಐತಿಹಾಸಿಕ ಮಹತ್ವವನ್ನು ಪ್ರತಿಬಿಂಬಿಸುತ್ತೆ. ಗಂಗಾ, ಯಮುನಾ ಮತ್ತು ಸರಸ್ವತಿ ಸಂಗಮವಾದಂತಹ ಪ್ರಯಾಗರಾಜದ ಹೆಸರನ್ನಾಗಿ ಬದಲಾವಣೆ ಮಾಡಲಾಗಿದೆ. ಸೊ ಇದು ಈ ನಗರ ಪ್ರಯಾಗರಾಜ್ ಕುಂಭಮೇಳಕ್ಕೂ ಕೂಡ ಫೇಮಸ್, ಅದು ಗೊತ್ತಿರಲಿ. ಇಲ್ಲಿ ಕುಂಭಮೇಳ ಕೂಡ ಆಗುತ್ತೆ. ಫೈಜಾಬಾದ್ ಜಿಲ್ಲೆಯ ಹೊಸ ಹೆಸರು ಏನು? ರೈಟ್ ಆನ್ಸರ್ ಅಯೋಧ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫೈಜಾಬಾದ್ ಜಿಲ್ಲೆಯ ಹೊಸ ಹೆಸರನ್ನು ಅಯೋಧ್ಯ ಅಂತೇಳಿ ಬದಲಾಯಿಸಲಾಗಿದೆ. ಅಯೋಧ್ಯ ಶ್ರೀರಾಮನ ಜನ್ಮಸ್ಥಳ. ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಗಮನಿಸಿ ಇದನ್ನು ಬದಲಾವಣೆ ಮಾಡಲಾಗಿದೆ. ಮುಘಲ್ ಸರಾಯ್ ಜಂಕ್ಷನ್ನ ಹೊಸ ಹೆಸರೇನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಜಂಕ್ಷನ್. ಇದೊಂದು ರೈಲ್ವೆ ಜಂಕ್ಷನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದೀನ್ ದಯಾಳ್ ಉಪಾಧ್ಯಾಯರ ಸ್ಮರಣಾರ್ಥ ಹೆಸರನ್ನು ನೀಡಲಾಗಿದೆ. ಇದು ಉತ್ತರ ಪ್ರದೇಶದ ಪ್ರಮುಖ ರೈಲ್ವೆ ಜಂಕ್ಷನ್ಗಳಲ್ಲಿ ಒಂದು. ಎಲ್ಲಿದೆ ಇದು? UPಯಲ್ಲಿದೆ. ಔರಂಗಾಬಾದ್, ಮಹಾರಾಷ್ಟ್ರದ ಔರಂಗಾಬಾದ್ ನಗರದ ಹೊಸ ಹೆಸರೇನು? ರೈಟ್ ಆನ್ಸರ್ ಇಸ್ ಸಂಭಾಜಿನಗರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಛತ್ರಪತಿ ಸಂಭಾಜಿ ಮಹಾರಾಜರ ಗೌರವಾರ್ಥವಾಗಿದೆ. ಕೇಂದ್ರ ಸರ್ಕಾರದಿಂದ ಅನುಮೋದನೆ ಕೂಡ ದೊರೆತಿದೆ. ಒಸ್ಮಾನಾಬಾದ್ ಇದರ ಜಿಲ್ಲೆಯ ಹೊಸ ಹೆಸರೇನು? ರೈಟ್ ಆನ್ಸರ್ ಇಸ್ ಧಾರಾಶಿವ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಈ ಪ್ರದೇಶ ಪ್ರಾಚೀನ ಐತಿಹಾಸಿಕ ಹೆಸರನ್ನು ಮರುಸ್ಥಾಪಿಸುವ ಉದ್ದೇಶದಿಂದ ಬದಲಾವಣೆ ಮಾಡಲಾಗಿದೆ. ಇದು ಮಹಾರಾಷ್ಟ್ರ ಸರ್ಕಾರದ ಒಂದು ಅನುಮೋದನೆ ನಂತರ ಈ ಚೇಂಜಸ್ ಅನ್ನು ಮಾಡಲಾಗಿದ್ದು. ಎಲ್ಲಿದೆ ಇದು? ಮಹಾರಾಷ್ಟ್ರದಲ್ಲಿದೆ. ರಾಜ್ಪಥ್ ರಸ್ತೆಯ ಹೊಸ ಹೆಸರೇನು? ಸರಿಯಾದ ಉತ್ತರ ಕರ್ತವ್ಯ ಪಥ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2022ರಲ್ಲಿ ಈ ಹೊಸ ಹೆಸರಿನ ಉದ್ಘಾಟನೆ ಆಯಿತು. 2022ರಲ್ಲಿ. ಏನಿದು ರಾಜ್ಪಥ್ ಅಥವಾ ಕರ್ತವ್ಯ ಪಥ್ ಅಂತ ಕೇಳಿದ್ರೆ, ರಾಷ್ಟ್ರಪತಿ ಭವನದಿಂದ ಇಂಡಿಯಾ ಗೇಟ್ ವರೆಗಿನ ರಸ್ತೆ. ರಾಷ್ಟ್ರಪತಿ ಭವನದಿಂದ ಇಂಡಿಯಾ ಗೇಟ್ ಹೊರಗಿನ ರಸ್ತೆ ಆಗಿದೆ ಇದು. ಯಾವುದು? ರಾಜ್ಪಥ್. ಇದನ್ನು ಕರ್ತವ್ಯ ಪಥ್ ಅಂತೇಳಿ ಚೇಂಜ್ ಮಾಡಲಾಗಿದೆ.
ರೇಸ್ ಕೋರ್ಸ್ ರೋಡ್, ಪ್ರಧಾನಮಂತ್ರಿಯ ನಿವಾಸದ ರೇಸ್ ಕೋರ್ಸ್ ರೋಡ್ ಈಗ ಯಾವ ಹೆಸರಿನಿಂದ ಕರೆಯಲ್ಪಡುತ್ತೆ? ರೈಟ್ ಆನ್ಸರ್ ಇಸ್ ಲೋಕ ಕಲ್ಯಾಣ ಮಾರ್ಗ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲೋಕ ಕಲ್ಯಾಣ ಮಾರ್ಗ ಅಂತೇಳಿ ಕರೆಯಲ್ಪಡುತ್ತೆ. ಇದು ಭಾರತದ ಪ್ರಧಾನಮಂತ್ರಿಯ ಅಧಿಕೃತ ನಿವಾಸ ಇದೆ ಈ ರಸ್ತೆಯಲ್ಲಿ. ಪ್ರಧಾನಮಂತ್ರಿಯವರ ಅಧಿಕೃತ ನಿವಾಸ ಇರುವಂಥದ್ದು. ಇದು ಜನ ಕಲ್ಯಾಣದ ಸಂದೇಶವನ್ನು ಪ್ರತಿಬಿಂಬಿಸೋದಕ್ಕೋಸ್ಕರ ಲೋಕ ಕಲ್ಯಾಣ ಮಾರ್ಗ ಅಂತೇಳಿ ಚೇಂಜ್ ಮಾಡಲಾಗಿದೆ. ಹೋಶಂಗಾಬಾದ್ ಜಿಲ್ಲೆಯ ಹೊಸ ಹೆಸರೇನು? ಹೋಶಂಗಾಬಾದ್. ರೈಟ್ ಆನ್ಸರ್ ನರ್ಮದಾಪುರಂ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನರ್ಮದಾಪುರಂ. ನರ್ಮದಾ ನದಿಯ ಹೆಸರಿಂದ ಹೆಸರು ಬಳಕೆಗೆ ಬಂದಿದೆ. ಸೊ ಇದು ಮಧ್ಯಪ್ರದೇಶದಲ್ಲಿ ಇರುವಂಥದ್ದು. ಮಧ್ಯಪ್ರದೇಶ್. ಹಬೀಬ್ಗಂಜ್ ರೈಲ್ವೆ ಸ್ಟೇಷನ್ ಹೆಸರನ್ನ, ಇದರ ನೂತನ ಹೆಸರೇನು? ಹಬೀಬ್ಗಂಜ್ ರೈಲ್ವೆ ಸ್ಟೇಷನ್. ಸರಿಯಾದ ಉತ್ತರ ರಾಣಿ ಕಮಲಪತಿ ರೈಲ್ವೆ ಸ್ಟೇಷನ್. ರಾಣಿ ಕಮಲಪತಿ ರೈಲ್ವೆ ಸ್ಟೇಷನ್ ಅಂತ ಚೇಂಜ್ ಮಾಡಲಾಗಿದೆ. ಇದು ರಾಣಿ ಕಮಲಪತಿ ಅವರು ಗೋಂಡ್ ಸಮುದಾಯದ ಐತಿಹಾಸಿಕ ರಾಣಿ. ಗೋಂಡ್ ಬುಡಕಟ್ಟು ಸಮುದಾಯದ ಇತಿಹಾಸ ಪ್ರಸಿದ್ಧ ರಾಣಿ, ಐತಿಹಾಸಿಕ ರಾಣಿ. ಯಾರು? ರಾಣಿ ಕಮಲಪತಿ. ಅವರ ಹೆಸರನ್ನ ಇಡಲಾಗಿದೆ, ಅವರ ಗೌರವಾರ್ಥ ಇಡಲಾಗಿರುವಂಥದ್ದು. ಅಹಮದಾಬಾದ್ ನಗರದ ಅಧಿಕೃತ ಹೆಸರೇನು? ರೈಟ್ ಆನ್ಸರ್ ಇಸ್ ಅಹಮದಾಬಾದ್. ಇದರ ಅಧಿಕೃತ ಹೆಸರು ಏನು ಕೇಳಿದ್ರೆ, ಆಕ್ಚುಲಿ ಕರ್ನಾವತಿ ಅಂತ ಇಡಬೇಕಂತೇಳಿ ತುಂಬಾ ಚರ್ಚೆ ಇತ್ತು. ಬಟ್ ಇದುವರೆಗೂ ಇದನ್ನ ಅಧಿಕೃತವಾಗಿ ಚೇಂಜ್ ಮಾಡಿಲ್ಲ. 2026ರವರೆಗೂ ಯಾವುದೇ ರೀತಿಯ ಆದೇಶ ಆಗಿಲ್ಲ. ಬಟ್ ಕರ್ಣಾವತಿ ಅಂತ ಇಡಬೇಕು ಅನ್ನುವಂಥ ಒಂದು ಚರ್ಚೆ ತುಂಬ ಇದೆ, ನೆನಪಿರಲಿ. ಸೊ ಈ ರೀತಿ ಕೂಡ ಕೇಳ್ಬೋದು ಎಕ್ಸಾಮಲ್ಲಿ. ಅಹಮದಾಬಾದ್ ನಗರದ ಹೆಸರನ್ನ ಏನಂತ ಬದಲಾವಣೆ ಮಾಡೋದಕ್ಕೆ ತುಂಬ ಚರ್ಚೆ ನಡೆದಿದೆ ಅಂತೇಳಿ ಕೇಳಿದ್ರೆ ಕರ್ಣಾವತಿ ಗೊತ್ತಿರಲಿ. ಸೊ ಪಾಂಡಿಚೇರಿ ಎಂಬ ಕೇಂದ್ರಾಡಳಿತ ಪ್ರದೇಶದ ಹೊಸ ಹೆಸರೇನು? ರೈಟ್ ಆನ್ಸರ್ ಇದು ಆಪ್ಷನ್ ಎ ಪುದುಚೇರಿ. ನೋಡಿ, ಪಾಂಡಿಚೇರಿ ಕೇಂದ್ರಾಡಳಿತ ಹೆಸರನ್ನ 2006ರಲ್ಲಿ ಪುದುಚೇರಿ ಅಂತೇಳಿ ಬದಲಾವಣೆ ಮಾಡಲಾಯಿತು. ಇದರ ಅರ್ಥ ತಮಿಳಿನಲ್ಲಿ, ತಮಿಳು ಭಾಷೆಯಲ್ಲಿ ಹೊಸ ನಗರ ಎನ್ನುವಂಥ ಅರ್ಥವನ್ನು ಕೊಡುತ್ತೆ. ಅದು ಪುದುಚೇರಿ ಎನ್ನುವಂಥ ವರ್ಡ್. ಒರಿಸ್ಸಾ ರಾಜ್ಯದ ಹೊಸ ಹೆಸರೇನು? ಸರಿಯಾದ ಉತ್ತರ ಒಡಿಶಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಒಡಿಶಾ. ನೋಡಿ, ಇದು ಒರಿಯಾ ಭಾಷೆಯ ಅಧಿಕೃತ ಭಾಷೆ ಹೆಸರು ಒಡಿಯಾ ಅಂತ ಬದಲಾವಣೆ ಮಾಡಲಾಗಿದೆ. ಉತ್ತರಾಂಚಲ್ ರಾಜ್ಯದ ಹೊಸ ಹೆಸರೇನು? ಸರಿಯಾದ ಉತ್ತರ ಉತ್ತರಾಖಂಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2007ರಲ್ಲಿ ಉತ್ತರಾಖಂಡ್ ಅಂತೇಳಿ ಚೇಂಜ್ ಮಾಡಲಾಯಿತು. ಉತ್ತರಾಖಂಡ್ ಎಂಬುದು ಪುರಾಣದಲ್ಲಿ ಉಲ್ಲೇಖಗೊಂಡಿರುವ ಐತಿಹಾಸಿಕ ಹೆಸರಾಗಿದೆ. ಕೆಳಗಿನ ಯಾವ ಹೆಸರು ಬದಲಾವಣೆ ಇತ್ತೀಚಿನ ರಾಷ್ಟ್ರೀಯ ಪಚಿತ ಉದ್ಯಮಗಳಲ್ಲಿ ಪ್ರಮುಖವಾಗಿದೆ? ಸರಿ ಉತ್ತರ ಆಪ್ಷನ್ ಎ ಕೇರಳ ರಾಜ್ಯದ ಹೆಸರನ್ನ ಕೇರಳಂ ಅಂತೇಳಿ ಚೇಂಜ್ ಮಾಡಿದ್ದು. ಕೇರಳಂ ಅಂದ್ರೆ ತೆಂಗಿನ ನಾಡು. ಭಾರತದ ಅಧಿಕೃತ ರಾಜ್ಯ ಹೆಸರಿನ ಬದಲಾವಣೆ ಅಂತಿಮ ಕಾನೂನು ತರುವಂತವರು ಯಾರು? ರೈಟ್ ಆನ್ಸರ್ ಇಸ್ ಅಂತಿಮ ಕಾನೂನು ತರುವಂಥದ್ದು ಸಂಸತ್ತು ಅಂಗೀಕರಿಸಿದ ಕಾಯ್ದೆ. ಕೇರಳಂ ಎಂಬ ಹೆಸರಿನ ಪ್ರಸ್ತಾಪ ಮುಖ್ಯವಾಗಿ ಯಾವ ಭಾಷೆಯ ಅಧಿಕೃತ ಹೆಸರನ್ನು ಪ್ರತಿಬಿಂಬಿಸುತ್ತೆ? ಈಸಿ ಪ್ರಶ್ನೆ. ಸರಿ ಉತ್ತರ ಆಪ್ಷನ್ ಬಿ ಮಲಯಾಳಂ. ಕೆಳಗಿನವುಗಳಲ್ಲಿ ಯಾವುದು ನಗರದ ಹೆಸರು ಬದಲಾವಣೆ ಆಗಿಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಒಡಿಶಾ. ಒಡಿಶಾ ಹೆಸರಿನೊಂದಿಗೆ ಭಾಷೆ ಹೆಸರು ಯಾವ ರೂಪಕ್ಕೆ ಬದಲಾಯಿತು? ರೈಟ್ ಆನ್ಸರ್ ಇಸ್ ಒಡಿಯಾ ಅಂತೇಳಿ ಬದಲಾಯಿತು. ಒಡಿಶಾ ಆಯಿತು ಮತ್ತು ಒಡಿಯಾ ಅಂತೇಳಿ ಬದಲಾವಣೆ ಆಯಿತು. ಈ ಎರಡೂ ಬದಲಾವಣೆಗಳು 2011ರಲ್ಲಿ ಆಯಿತು. ಬೆಂಗಳೂರು ಹೆಸರಿನ ಅಧಿಕೃತ ಬಳಕೆ ಯಾವ ಸರ್ಕಾರದ ಅನುಮೋದನೆಯ ನಂತರ ಜಾರಿಗೆ ಬಂತು? ಈಸಿ ಪ್ರಶ್ನೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ನೋಡಿ 2014ರಲ್ಲಿ ಈ ಅಧಿಕೃತ ಬದಲಾವಣೆ ಆಗುತ್ತೆ. ಕರ್ತವ್ಯ ಪಥ ಎಂಬ ಹೆಸರು ಯಾವ ಮೌಲ್ಯವನ್ನು ಸೂಚಿಸುತ್ತೆ? ರೈಟ್ ಆನ್ಸರ್ ಇಸ್
ಕರ್ತವ್ಯ ಮತ್ತು ಸಾರ್ವಜನಿಕ ಸೇವೆ ಎನ್ನುವಂಥ ಮೌಲ್ಯವನ್ನು ತೋರಿಸುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2022ರಲ್ಲಿ ರಾಜ್ಪಥ್ ಹೆಸರನ್ನು ಬದಲಾಯಿಸಿ ಕರ್ತವ್ಯ ಪಥ್ ಅಂತ ಇಡಲಾಯಿತು. ಕಾರಣ ಕರ್ತವ್ಯ ಮತ್ತು ಸಾರ್ವಜನಿಕ ಸೇವೆಯ ಮೌಲ್ಯವನ್ನು ಸೂಚಿಸುವುದಕ್ಕೋಸ್ಕರ. ಲೋಕ ಕಲ್ಯಾಣ ಮಾರ್ಗ್ ಯಾವ ಪ್ರಸಿದ್ಧ ರಸ್ತೆಯ ಹೊಸ ಹೆಸರು? ರೈಟ್ ಆನ್ಸರ್ ಇಸ್ ರೇಸ್ ಕೋರ್ಸ್ ರೋಡ್. ಪ್ರಧಾನಮಂತ್ರಿಯ ಅಧಿಕೃತ ನಿವಾಸ ಇರುವಂತಹ ರಸ್ತೆಯಾಗಿದೆ ಇದು. ಜನಕಲ್ಯಾಣ ರಸ್ತೆ ಅನ್ನುವಂಥ ಹೆಸರು ಪಡೆದಿದೆ. ಪ್ರಯಾಗ್ರಾಜ್ ಹೆಸರು ಯಾವ ಎರಡು ನದಿಗಳ ಸಂಗಮವನ್ನು ನೆನಪಿಸುತ್ತೆ? ರೈಟ್ ಆನ್ಸರ್ ಇಸ್ ಗಂಗಾ ಮತ್ತು ಯಮುನಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಗಂಗಾ ಮತ್ತು ಯಮುನಾ. ಇಲ್ಲಿ ಸರಸ್ವತಿ ನದಿ ಕೂಡ ಇರೋದ್ರಿಂದ ಇದನ್ನ ತ್ರಿವೇಣಿ ಸಂಗಮ ಅಂತ ಕೂಡ ಕರೀತಾರೆ. ಸಂಭಾಜಿನಗರ ಎಂಬ ಹೊಸ ಹೆಸರು ಯಾರ ಸ್ಮರಣಾರ್ಥ ಇರುವಂಥದ್ದು? ರೈಟ್ ಆನ್ಸರ್ ಇಸ್ ಛತ್ರಪತಿ ಸಂಭಾಜಿ ಮಹಾರಾಜ್. ಧಾರಾಶಿವ್ ಎಂಬುದು ಹಿಂದೆ ಯಾವ ಜಿಲ್ಲೆಯ ಹೆಸರು? ರೈಟ್ ಆನ್ಸರ್ ಇಸ್ ಒಸ್ಮಾನಾಬಾದ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಣಿ ಕಮಲಪತಿ ರೈಲ್ವೆ ಸ್ಟೇಷನ್ ಯಾವ ನಗರದ ಪ್ರಮುಖ ರೈಲು ನಿಲ್ದಾಣವಾಗಿದೆ? ರೈಟ್ ಆನ್ಸರ್ ಇಸ್ ಭೋಪಾಲ್. ಮಧ್ಯಪ್ರದೇಶದ ಭೋಪಾಲಲ್ಲಿ ಇರುವಂಥದ್ದು. ಇದರ ಮೊದಲ ಹೆಸರು ಹಬೀಬ್ಗಂಜ್ ರೈಲ್ವೆ ಸ್ಟೇಷನ್. ಹಬೀಬ್ಗಂಜ್ ರೈಲ್ವೆ ಸ್ಟೇಷನ್. ರಾಜ್ಯದ ಹೆಸರಿನ ಬದಲಾವಣೆ ಸಂಬಂಧಿಸಿದ ವಿಷಯ ಭಾರತೀಯ ಸಂವಿಧಾನದ ಯಾವ ಭಾಗಕ್ಕೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಇಸ್ ಇದು ಭಾಗ 1ಕ್ಕೆ ಸಂಬಂಧಿಸಿದೆ. ಅಂದರೆ ಕೇಂದ್ರ ಮತ್ತು ಯೂನಿಯನ್ ಆ್ಯಂಡ್ ಟೆರಿಟರಿ, ಇಟ್ಸ್ ಟೆರಿಟರಿ, ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳಿಗೆ ಸಂಬಂಧಪಡುವಂಥದ್ದು. ಸಾರಿ, ಆಪ್ಷನ್ ಬಿ ಒಕ್ಕೂಟ ಮತ್ತು ಅದರ ಪ್ರದೇಶಕ್ಕೆ ಸಂಬಂಧಪಡುವಂಥದ್ದು. ಒಕ್ಕೂಟ ಮತ್ತು ಅದರ ಪ್ರದೇಶಗಳು ಆ್ಯಕ್ಚುಲಿ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ ಅಂತ ನಾವು ಕರಿತೀವಿ. ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ ಅಂತೇಳಿ ಕರಿತೀವಿ. ಇದು ಭಾಗ 1ರಲ್ಲಿ ಬರುತ್ತೆ. ಅದರಲ್ಲಿ ವಿಶೇಷವಾಗಿ ಈ ಹೆಸರನ್ನು ಬದಲಾಯಿಸುವಂಥದ್ದು ಆರ್ಟಿಕಲ್ 3ಯಲ್ಲಿ ಬರುತ್ತೆ. ಈ ಕೆಳಗಿನ ಯಾವುದು ರಾಜ್ಯದ ಹೆಸರು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕೇರಳಂ. ಪುದುಚೇರಿ ಎಂಬ ಪದದ ಅರ್ಥ ಏನು? ರೈಟ್ ಆನ್ಸರ್ ಈಸ್ ಹೊಸ ನಗರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಒಡಿಶಾ ಎಂಬ ಹೆಸರು ಯಾವ ಐತಿಹಾಸಿಕ ಪ್ರದೇಶಕ್ಕೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಇಸ್ ಕಳಿಂಗ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಒಡಿಸ್ಸಾಕ್ಕೆ ಮೊದಲು ಕಳಿಂಗ ಅಂತ ಕರೀತಾ ಇದ್ರು ಇತಿಹಾಸದಲ್ಲಿ. 2011ರಲ್ಲಿ ಇದನ್ನು ಒರಿಸ್ಸಾ ಹೆಸರನ್ನ ಅಧಿಕೃತವಾಗಿ ಒರಿಸ್ಸಾ ಹೆಸರು ಬದಲಾವಣೆಯಾಗಿ ಒಡಿಶಾ ಅಂತೇಳಿ ಚೇಂಜ್ ಆಯಿತು. ಚೆನ್ನೈ ಎಂಬ ಹೆಸರು ಯಾವ ಐತಿಹಾಸಿಕ ಹೆಸರಿನಿಂದ ಬಂದಿದೆ ಎಂದು ಸಾಮಾನ್ಯವಾಗಿ ಪರಿಗಣಿಸಲಾಗುತ್ತೆ? ರೈಟ್ ಆನ್ಸರ್ ಇಸ್ ಚನ್ನಪಟ್ಟಣಂ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. 1996 ಮದ್ರಾಸ್ ಹೆಸರನ್ನು ಅಧಿಕೃತವಾಗಿ ಚೆನ್ನೈ ಅಂತೇಳಿ ಚೇಂಜ್ ಮಾಡಲಾಯಿತು 1996. ಮುಂಬೈ ಎಂಬ ಹೆಸರು ಯಾವ ದೇವಿ ಹೆಸರಿನಿಂದ ಬಂದಿದೆ ಅಂತೇಳಿ ತಿಳಿತಾರೆ? ಸರಿ ಉತ್ತರ ಆಪ್ಷನ್ ಬಿ ಮುಂಬಾದೇವಿ. ಮುಂಬಾದೇವಿ ದೇವಾಲಯ ನಗರದ ಐತಿಹಾಸಿಕ ಧಾರ್ಮಿಕ ಕೇಂದ್ರವಾಗಿದೆ. 1995 ಬಾಂಬೆಯನ್ನು ಮುಂಬೈ ಅಂತೇಳಿ ಚೇಂಜ್ ಮಾಡಲಾಯಿತು 1995. ಕೋಲ್ಕತ್ತಾ ಹೆಸರಿನ ಮೂಲ ಯಾವ ಸ್ಥಳೀಯ ಪದಕ್ಕೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಇಸ್ ಕಲಿಕಟ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕಲಿಕಟ ಎಂಬ ಪ್ರಾಚೀನ ಗ್ರಾಮದ ಹೆಸರಿನಿಂದ ಬಂದಿದೆ. ಇದೊಂದು ಪ್ರಾಚೀನ ಗ್ರಾಮ. ಇದು ಬಂಗಾಳಿ ಉಚ್ಚಾರಣೆಗೆ ಹೊಂದುವ ರೂಪವಾಗಿದೆ. ಹಾಗಾಗಿ 2001ರಲ್ಲಿ ಕಲ್ಕತ್ತಾ ಅನ್ನು ಕೋಲ್ಕತ್ತಾ ಅಂತೇಳಿ ಅಧಿಕೃತವಾಗಿ ಬದಲಾಯಿಸಲಾಯಿತು. ಹೆಸರು ಬದಲಾವಣೆಗಳಲ್ಲಿ ಸಾಮಾನ್ಯವಾಗಿ ಮುಖ್ಯ ಉದ್ದೇಶ ಏನಿರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಗುರುತಿನ ಪ್ರತಿಬಿಂಬ. ಈ ರೀತಿ ಅಪ್ಲೈಡ್ ಕ್ವಶನ್ ಕೇಳ್ತಾರೆ, ನೋಟ್ ಮಾಡ್ಕೊಳ್ಳಿ. ಅಯೋಧ್ಯ ಜಿಲ್ಲೆಯ ಹಿಂದಿನ ಹೆಸರೇನು? ರೈಟ್ ಆನ್ಸರ್ ಇಸ್ ಫೈಜಾಬಾದ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನರ್ಮದಾಪುರಂ ಜಿಲ್ಲೆಯ ಹಿಂದಿನ ಹೆಸರೇನು? ಸರಿಯಾದ ಉತ್ತರ ನರ್ಮದಾಪುರಂ. ಹೋಶಂಗಾಬಾದ್.
ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಧ್ಯಪ್ರದೇಶದ ಹೋಶಂಗಾಬಾದ್ ಜಿಲ್ಲೆಯ ಹೆಸರನ್ನು ನರ್ಮದಾಪುರಂ ಅಂತ ಬದಲಾಯಿಸಲಾಯಿತು. ಯಾವ ರಾಜ್ಯದಲ್ಲಿದೆ ಇದು? ಮಧ್ಯಪ್ರದೇಶ್. ನರ್ಮದಾ ನದಿಯ ಹೆಸರಿನಿಂದ ಈ ಹೆಸರನ್ನು ಆಯ್ಕೆ ಮಾಡಲಾಗಿದೆ. ಕೆಳಗಿನ ಯಾವುದು ರೈಲ್ವೆ ನಿಲ್ದಾಣದ ಹೆಸರು ಬದಲಾವಣೆ ಆಗಿರುವಂಥದ್ದು? ರೈಟ್ ಆನ್ಸರ್ ಈಸ್ ಹಬೀಬ್ಗಂಜ್ ರೈಲ್ವೆ ಸ್ಟೇಷನ್ ಬದಲಾಗಿ ರಾಣಿ ಕಮಲಪತಿ ರೈಲ್ವೆ ಸ್ಟೇಷನ್ ಅಂತೇಳಿ ಇಡಲಾಗಿದೆ. ಇದು ಭೂಪಾಲ್ನಲ್ಲಿ ಇರುವಂಥದ್ದು. 2025-26 ಸಮಕಾಲೀನ ಚರ್ಚೆಯಲ್ಲಿ ಹೆಚ್ಚು ಗಮನ ಸೆಳೆದ ರಾಜ್ಯದ ಹೆಸರು ಬದಲಾವಣೆ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಎ ಕೇರಳಂ ಆಗಿ ಬದಲಾಗಿರುವಂಥದ್ದು. ಭಾರತದಲ್ಲಿ ರಾಜ್ಯದ ಹೆಸರು ಬದಲಾವಣೆ ಅಂತಿಮ ಕಾನೂನು ಜಾರಿಗೆ ಬಂದ ನಂತರ ಅದನ್ನು ಪ್ರಕಟ ಮಾಡೋದು ಯಾರು? ರೈಟ್ ಆನ್ಸರ್ ಈಸ್ ಪ್ರಕಟ ಮಾಡಿರೋದು ಆಪ್ಷನ್ ಬಿ, ಭಾರತ ಸರ್ಕಾರದ ರಾಜ್ಯಪತ್ರ ಅಥವಾ ಗೆಜೆಟ್ ಅಲ್ಲಿ ಅದರ ನೋಟಿಫಿಕೇಶನ್ ಆಗುತ್ತೆ. ಆ ನಂತರ ಅದು ಹೆಸರು ಅಧಿಕೃತವಾಗಿ ಜಾರಿಗೆ ಬರುತ್ತೆ ಮತ್ತು ಸರ್ಕಾರಿ ದಾಖಲೆಗಳಲ್ಲಿ ಕೂಡ ಅದೇ ಹೆಸರಾಗಿ ಉಳ್ಕೊಳ್ಳುತ್ತೆ. ಕೆಳಗಿನ ಯಾವ ಜೋಡಿ ತಪ್ಪಾಗಿ ಹೊಂದಿಸಲಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಚೆನ್ನೈ ಮದ್ರಾಸ್. ಸರಿಯಾದ ಬದಲಾವಣೆ ಮಡ್ರಾಸ್ ಚೆನ್ನೈ ಆಗಬೇಕಿತ್ತು, ಬಟ್ ಚೆನ್ನೈ ಮದ್ರಾಸ್ ಆಗಿದೆ. ದಿಸ್ ಈಸ್ ರಾಂಗ್. ಈ ರೀತಿಯ ಕನ್ಫ್ಯೂಸಿಂಗ್ ಕ್ವಶನ್ ಕೂಡ ಇರುತ್ತೆ. ಸ್ನೇಹಿತರೆ, ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.